ಲೇ ಆಗಿದ್ದಾಗೋಯ್ತು, ಬಾರೆ ಮನೆಗೆ ಹೋಗೋಣ. ನಾನ್ ಬರಲ್ಲ. ಲೇ ಬಾರೆ ಮನೆಗೆ ಹೋಗೋಣ. ನಾನ್ ಬರಲ್ಲ, ನಾನು ಊರ್ಗ್ ಹೋಗ್ತೀನಿ. ಹೋಗೋದಕ್ಕೆ ಹಳೆ ಸೀರೆ ಯಾಕೆ ತುಂಬ್ಕೊಂಡು ಹೋಗ್ತಿದ್ಯಾ? ನಮ್ಮ ಅಪ್ಪ ಜಮೀನ್ಗೆ ಹಂದಿ ಬರ್ತವೆ ಅಂತ ಬೇಲಿ ಹಾಕ್ತಾರಂತೆ, ಅದಕ್ಕೆ ತಗೊಂಡ್ ಹೋಗ್ತಾ ಇದ್ದೀನಿ. ಲೇ ದಡ್ ಮುಂಡದೆ, ಹಳೆ ಸೀರೆ ತಗೊಂಡೋಗಿ ಯಾರಾದ್ರೂ ಬೇಲಿ ಹಾಕ್ತಾರಾ? ಹಳೆ ರೇಷ್ಮೆ ಸೀರೆ ಕೊಟ್ರೆ ದುಡ್ಡು ಕೊಡ್ತಾರೆ. ಆ ದುಡ್ಡಲ್ಲಿ ನೀನು ಹೊಸ ರೇಷ್ಮೆ ಸೀರೆ ತಗೊಂಡು ಊರ್ಗ್ ಹೋಗ್ಬೋದು. ಹೌದಾ ರೀ, ಹಾಗಾದ್ರೆ ನಡೀರಿ ಹೋಗೋಣ. ಬಾ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿದ್ದೀನಿ ಇವತ್ತು ಶ್ರೀ ಕಾಂಚೀಪುರಂ ಓಲ್ಡ್ ರೇಷ್ಮೆ ಸ್ಯಾರಿ ಸೆಂಟರ್, ಭಾಷಂ ಸರ್ಕಲ್, ರಾಜಾಜಿನಗರ್, ಬೆಂಗಳೂರು. ಇಲ್ಲಿ ನಿಮ್ಗೆ ಯಾವುದೇ ರೀತಿಯ ಹಳೆ ರೇಷ್ಮೆ ಸೀರೆಗಳನ್ನ ತಗೊಂಡು ಹೋದ್ರೆ ಅದನ್ನ ಚೆಕ್ ಮಾಡಿ ಅದು ಬೆಲೆ ಬಾಳುವಂತಹ ಹಣವನ್ನ ಕೊಡ್ತಾರೆ. ನಾವು ಕೂಡ ಒಂದಷ್ಟು ಹಳೆ ರೇಷ್ಮೆ ಸೀರೆಗಳನ್ನ ತಗೊಂಡೋಗಿದ್ದು. ನೀವು ಅಂಗಡಿಗೆ ಸೀರೆನ ತಗೊಂಡೋಗಕ್ಕಾಗ್ಲಿಲ್ಲ ಅಂತಂದ್ರೆ ವಾಟ್ಸಪ್ ಅಲ್ಲಿ ಫೋಟೋನ ಕಳ್ಸಿಕೊಟ್ರೆ ಅದನ್ನ ಚೆಕ್ ಮಾಡಿ ಮನೆ ಹತ್ರನೇ ಬಂದು ಕಲೆಕ್ಟ್ ಮಾಡ್ಕೋತಾರೆ. ಈ ಸ್ಯಾರಿಗೆ 7,000, ಈ ಸ್ಯಾರಿಗೆ 9,000. ಸರ್ ವೈಟ್ ಬಂತಂದ್ರೆ ಒಳ್ಳೆ ದುಡ್ಡು ಸಿಕ್ಕತ್ತೆ, ರೆಡ್ ಬಂತಂದ್ರೆ ಚಿಂತೆ ಬಿಡ ತೂಕದ ಲೆಕ್ಕ ತಗೊಂತೀವಿ ಸರ್. ಸರ್ ಇದು ಬಂದ್ಬಿಟ್ಟು 200 ರೂಪಾಯಿ ಬರುತ್ತೆ ಸರ್. ಇದಕ್ಕೆ 21,000 ರೂಪಾಯಿ ಆಗುತ್ತೆ. ಮತ್ತೆ ಇದನ್ನು ಸೇರಿಸಿ ಟೋಟಲ್ 21,200 ರೂಪಾಯಿ ಆಗುತ್ತೆ. ನೀವೇ ನೋಡಿದ್ರಲ್ಲ, ನಮ್ ಸೀರೆಗೆ 21,200 ರೂಪಾಯಿ ಸಿಕ್ತು. ಜೊತೆಗೆ ಆಟೋ ಪೇರ್ ಅಂತ 500 ಕೂಡ ಕೊಟ್ರು. ನಿಮ್ಮನೇಲೂ ಕೂಡ ಇದೇ ತರ ಹಳೆ ರೇಷ್ಮೆ ಸೀರೆಗಳಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಅಂದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರು, ಅಡ್ರೆಸ್ ನ ಹಾಕಿರ್ತೀವಿ, ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.